ಇನ್ನು ಪುತ್ರಿಗಾಗಿ ಸಚಿವ ಸ್ಥಾನ ತ್ಯಾಗ ಮಾಡಲ್ಲ, ಈ ಸುದ್ದಿ ಕೇವಲ ವದಂತಿಯಷ್ಟೇ ಅಂತ ಆಹಾರ ಇಲಾಖೆ ಸಚಿವ KH ಮುನಿಯಪ್ಪ ಸ್ಪಷ್ಟನೆ ನೀಡಿದ್ದಾರೆ. ದೇವನಹಳ್ಳಿಯಲ್ಲಿ ಮಾತನಾಡಿದ ಅವರು, ಇಂಥ ಸುದ್ದಿಗಳು ಕೇವಲ ವದಂತಿಯಷ್ಟೇ, ಸಚಿವ ಸ್ಥಾನ ತ್ಯಾಗ ಸುದ್ದಿ ಸತ್ಯಕ್ಕೆ ದೂರವಾಗಿದೆ ಅಂತ ಹೇಳಿದ್ರು. ಸರ್ಕಾರ, ಮುಖ್ಯಮಂತ್ರಿ ಹಾಗೂ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ತಾರೋ ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಜೊತೆಗೆ ಮಗಳಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡುವ ಬಗ್ಗೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ನಿರ್ಧಾರ ಅಂತ ಹೇಳಿ ಮುನಿಯಪ್ಪ ಅವರು ಹೇಳಿದ್ದಾರೆ. ಎಸ್ ವೀಕ್ಷಕರೇ, ಭಾಳ ಚರ್ಚೆ ಆಗ್ತಾ ಇತ್ತು. KH ಮುನಿಯಪ್ಪ ಅವರು ಪುತ್ರಿಗಾಗಿ ಅವರ ಸಚಿವ ಸ್ಥಾನವನ್ನು ಬಿಟ್ಕೊಡ್ತಾರೆ, ತ್ಯಾಗವನ್ನು ಮಾಡ್ತಾರೆ ಅಂತ ಹೇಳಿ. ಬಟ್ ಅವರು ಇವಾಗ ಸ್ಪಷ್ಟನೆ ಕೊಟ್ಟಿದ್ದಾರೆ, ಅವೆಲ್ಲ ವದಂತಿ ಅಷ್ಟೇ, ಅದೆಲ್ಲ ಸುಳ್ಳು, ಅದೆಲ್ಲ ಸತ್ಯಕ್ಕೆ ದೂರವಾದ ಮಾತುಗಳು ಹಾಗಂತ ಹೇಳಿ ದೇವನಹಳ್ಳಿಯಲ್ಲಿ ಮಾತನಾಡಿ ಅವರು ಹೇಳಿರ್ತಕ್ಕಂಥದ್ದು. ಇಂಥ ಸುದ್ದಿಗಳು ಕೇವಲ ವದಂತಿಗಳಷ್ಟೇ. ಸಚಿವ ಸ್ಥಾನ ತ್ಯಾಗ ಸುದ್ದಿ ಸತ್ಯಕ್ಕೆ ದೂರವಾಗಿದೆ. ನನ್ನ ಮಗಳಿಗೆ ಸಚಿವ ಮಾಡೋದು ಹೈಕಮಾಂಡ್ ಮತ್ತು CM ಅವರಿಗೆ ಬಿಟ್ಟಿದ್ದು, ಅವರ ನಿರ್ಧಾರವೇ ಅಂತಿಮ ನಿರ್ಧಾರ ಅಂತ ಹೇಳಿ ಅವರು ಹೇಳಿರ್ತಕ್ಕಂಥದ್ದು. ಎಲ್ಲಕ್ಕೂ ತೀರ್ಮಾನ ಮುಖ್ಯಮಂತ್ರಿಗಳು ಅಥವಾ ಹೈಕಮಾಂಡ್ ಹೇಳ್ತಾರೆ. ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ನಮ್ಗೇನ್ ಜವಾಬ್ದಾರಿ ಹೇಳಿದ್ರೆ ಅದನ್ನ ಮಾಡ್ತೀವಿ ಅಷ್ಟೇ. ಎಲ್ಲಕ್ಕೂ ತೀರ್ಮಾನ ಮುಖ್ಯಮಂತ್ರಿಗಳು ಅಥವಾ ಹೈಕಮಾಂಡ್ ಹೇಳ್ತಾರೆ. ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ನಮ್ಗೇನ್ ಜವಾಬ್ದಾರಿ. ಕಲಬುರಗಿ ಮಹಾನಗರ ಪಾಲಿಕೆಯ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆಯನ್ನು ಮುಂದೂಡಿರುವ ಕ್ರಮಕ್ಕೆ ಶಿವಸೇನಾ ಪಕ್ಷದ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿರುವ ಅವರು, ಆಗಸ್ಟ್ 7ರಂದು ನಡೆಯಬೇಕಿದ್ದ ಮೇಯರ್ ಉಪಮೇಯರ್ ಚುನಾವಣೆ ಮುಂದೂಡಿರುವುದು ರಾಜಕೀಯ ಕುತಂತ್ರದ ಭಾಗವಾಗಿದೆ ಅಂತ ಆರೋಪಿಸಿದ್ರು. ಅವರು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತರನ್ನು ಮೇಯರ್ ಮಾಡಲು ಯೋಜನೆ ರೂಪಿಸಲಾಗಿದೆ, ಆದರೆ ರಾಜ್ಯಸಭೆ ಹಾಗೂ ಲೋಕಸಭೆ ಸದಸ್ಯರು ಸಂಸತ್ ಅಧಿವೇಶನದಲ್ಲಿದ್ದಾರೆ ಎಂಬ ಕಾರಣ ನೀಡಿ ಚುನಾವಣೆ ಮುಂದೂಡಿರುವುದು ಕೇವಲ ನೆಪ ಅಂತ ಹೇಳಿ ಅವರು ಕಿಡಿಕಾರಿದ್ದಾರೆ. ಇನ್ನು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ವಿರೋಧ ಪಕ್ಷ ಇದ್ದು ಸತ್ತಂತಾಗಿದೆ, ಆಡಳಿತ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದೆ. KMC ಕಾಯ್ದೆ ಪ್ರಕಾರ ಚುನಾವಣೆ ನಿಗದಿತ ಸಮಯಕ್ಕೆ ನಡೆಯಬೇಕಿತ್ತು ಅಂತ ಅವರು ಹೇಳಿದರು. ಇದಲ್ಲದೆ ಆಗಸ್ಟ್ 29ರಂದು ಚುನಾವಣೆ ನಡೆಸಬೇಕು. ಒಂದು ವೇಳೆ ಚುನಾವಣೆ ನಡೆಯದಿದ್ದರೆ ಮಹಾನಗರ ಪಾಲಿಕೆ ಎದುರು ಪಿಂಡ ಪ್ರದಾನ ಮಾಡುವ ಪ್ರತಿಭಟನೆ ನಡೆಸುತ್ತೇವೆ ಅಂತ ಹೇಳಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಮಹಾನಗರ ಪಾಲಿಕೆ ಮೇಯರ್ ಹುದ್ದೆಗೆ ಚುನಾವಣೆ ನಡೀಬೇಕಾಗಿತ್ತು. ಆದರೆ ದುರ್ದೈವ, ಆ ಮಹಾನಗರ ಪಾಲಿಕೆಯ ಆಯುಕ್ತರು ತಮ್ಮ ವಕೀಲರಿಂದ ಒಂದು ಪೆಟಿಷನನ್ನು ಹೈಕೋರ್ಟ್ಗೆ ಹಾಕ್ತಾರೆ. ಯಾಕಂದರೆ ಹೈಕೋರ್ಟೇ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿತ್ತು. ಕಾಂಗ್ರೆಸ್ಸಿನ ಲತಾ ರಾಠೋಡ್ ಅನ್ನುವಂತಹ ಒಬ್ಬ ಸದಸ್ಯರು ಮೈನಾರಿಟಿಗೆ ಬಂದಂತಹ ಒಂದು ಮೀಸಲಾತಿಯನ್ನು ತೆಗೆದುಬಿಟ್ಟು ನಮಗೆ ಕೊಡಿ, ರಿಸರ್ವ್ ಕೊಡಿ ಅಂತ ಹೇಳಿ ಇವರು ಹೋಗಿದ್ದರು, SC ರಿಸರ್ವ್ ಕೊಡಿ ಅಂತ. ಆದರೆ ಸ್ಪಷ್ಟವಾಗಿ ಹೈಕೋರ್ಟ್ ನಿರಾಕರಣೆ ಮಾಡಿ ನೀವು 7ನೇ ತಾರೀಕು ಚುನಾವಣೆ ನಡೆಸಲೇಬೇಕು ಅಂತ ಕಡ್ಡಾಯವಾಗಿ ಆದೇಶ ಮಾಡಿದರೆ ಇವರು ಒಂದು ರಿಟ್ ಹಾಕ್ತಾರೆ, ಅಪ್ಲಿಕೇಶನ್. ಇಲ್ಲ, ರಾಜ್ಯಸಭಾ ಸದಸ್ಯರು ಮತ್ತು ಲೋಕಸಭಾ ಸದಸ್ಯರು ಸಂಸತ್ ಅಧಿವೇಶನದಲ್ಲಿ ಬ್ಯುಸಿಯಾಗಿರೋದ್ರಿಂದ ಅವರು ಮತ ಹಾಕಬೇಕಾಗತ್ತೆ, ಅವರು ಇಲ್ಲದ ಕಾರಣಕ್ಕಾಗಿ ನಮಗೆ ಮುಂದೆ ಡೇಟ್ ಕೊಡಿ ಅಂದಾಗ ಅವರು ಸ್ಪಷ್ಟವಾಗಿ 29ನೇ ತಾರೀಕು ಆಗಸ್ಟ್ಗೆ ಅವರು ಮುಂದೂಡಿದ್ದಾರೆ. ನಾನು ಆ ಪಾಲಿಕೆ ಆಡಳಿತಕ್ಕೆ ಮತ್ತು ಇಲ್ಲಿಯ ಸಚಿವರಿಗೆ ಕೇಳಿಕೆ ಬಯಸ್ತಾ ಇದ್ದೀನಿ, ಯಾವಾಗ ರಾಜ್ಯಸಭಾ ಸದಸ್ಯರು ಮತ್ತು ಲೋಕಸಭಾ ಸದಸ್ಯರು ಓಟ್ ಹಾಕ್ಲಿಕ್ಕೆ ಬಂದಿದ್ದಾರೆ? ಲೋಕಸಭಾ ಸದಸ್ಯರು ಆಯ್ಕೆಯಾಗಿ ಈಗ 3 ವರ್ಷ ಆಯಿತು, 2 ವರ್ಷ 3ನೇ ವರ್ಷ ರನ್ನಿಂಗ್ ನಡೀತಾ ಇದೆ. ಒಂದಿನೂ ಸಂಸತ್ ಅಧಿವೇಶನಕ್ಕೆ ಹಾಜರಾಗಿಲ್ಲ ಅಂತೇಳಿ ಅಲ್ಲಿಯ ಒಂದು ಆಡಳಿತ ಹೇಳಿಕೊಂಡಿದೆ. ಅಂದಮೇಲೆ ಇವರು ಮತ ಹಾಕಕ್ಕೆ ಬರ್ತಾರ? ಕುಂಟು ನೆಪ ಒಡ್ಡಿ ಇವರು ಚುನಾವಣೆ ಡೇಟನ್ನು ಮುಂದೂಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಈ ಹಿಂದೆ ಜನರಲ್ ಇದ್ದರೂ ಕೂಡ ಖರ್ಗೆ ಅವರು ತಮ್ಮ ಆಪ್ತರಾಗಿರುವಂತಹ ಒಬ್ಬರನ್ನು ಮೇಯರ್ ಸ್ಥಾನಕ್ಕೆ ಕೊಟ್ಟಿದ್ದಾರೆ. ಮೀಸಲಾತಿ ಪಡಿಬೇಕಾದಂಥವರಿಂದ ಅವರೇ ಮುಂದುವರಿಬೇಕು. ಎಲ್ಲಿವರೆಗೂ ಅಂದರೆ ಈ ಪಾಲಿಕೆ ಅವಧಿ ಮುಗಿಯುವವರೆಗೂ ಮುಂದುವರಿಬೇಕು ಅನ್ನುವ ಒಂದು ಷಡ್ಯಂತ್ರ ರೂಪಿಸಿ ತಮ್ಮ ವಕೀಲರಿಂದ ಈ ರೀತಿಯಾದಂತಹ ಅಪ್ಲಿಕೇಶನ್ ಹಾಕ್ತಾ ಮುಂದೂಡ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಯಾಕೆಂದರೆ KMC ಆ್ಯಕ್ಟ್ ಪ್ರಕಾರ ಯಾವಾಗ ಚುನಾವಣೆ ಮಾಡಬೇಕು ಆವಾಗ ಚುನಾವಣೆ ಆಗಲೇಬೇಕಾಗಿತ್ತು. ಇವರು ಮಾಡದೇ ಇರುವ ಕಾರಣಕ್ಕಾಗಿ ಅದರ ಲಾಭವನ್ನು ಇವತ್ತು ಖರ್ಗೆ ಅವರ ಆಪ್ತರು ಪಡಿತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ನಮಗೇನು ವಿರೋಧ ಇಲ್ಲ, ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಇನ್ನೂ ಮುಗಿಯುವವರೆಗೂ ಅವರೇ ಇರಲಿ. ಆದರೆ ಕಲಬುರಗಿಯಲ್ಲಿ ಒಂದೇ ಒಂದು ಗುಂಡಿಗಳನ್ನು ಮುಚ್ಚುವಂತಹ ಕೆಲಸ ಇಲ್ಲಿಯ ಮೇಯರ್ ಮಾಡಿಲ್ಲ. ಹಾಗಾದರೆ ಇವರು ಕುರ್ಚಿಯಲ್ಲಿ ಮುಂದುವರಲಿಕ್ಕೆ ಅರ್ಹರ ಅನ್ನುವಂಥ ಪ್ರಶ್ನೆ ಇಡೀ ಕಲಬುರಗಿ ಜನತೆ ಕೇಳ್ತಾ ಇದೆ. ಅದನ್ನು ಪ್ರಶ್ನೆ ಮಾಡಬೇಕಾದಂಥ ವಿರೋಧ ಪಕ್ಷವು ಕೂಡ ಅಲ್ಲಿ
ಕಾಲುವೆಯಲ್ಲಿ ಸ್ನಾನಕ್ಕೆ ತೆರಳಿದ್ದ ಯುವಕ ನೀರಿನಲ್ಲಿ ಮುಳುಗಿ ಸಾವನ್ನು ಕಂಡಿರುವ ಘಟನೆ ಬೆಳಗಾವಿಯ ಅಥಣಿ ತಾಲೂಕಿನ ಅಂಜೂರು ಗ್ರಾಮದಲ್ಲಿ ನಡೆದಿದೆ. ಸದ್ಯ ಉತ್ತರ ಪ್ರದೇಶದ ಫತೇಪುರ್ ಜಿಲ್ಲೆಯ ಹತ್ತಂಗಾಂವ್ ನಿವಾಸಿ ಖುಷಿಚಂದ್ರ ರಾಮ ಮನೋಹರ್ ಬಡಾಹ ಮೃತ ಯುವಕನಾಗಿದ್ದಾನೆ. ಇನ್ನು ಸ್ನೇಹಿತನೊಂದಿಗೆ ಕಾಲುವೆಗೆ ಸ್ನಾನಕ್ಕೆ ಇಳಿದು ಆ ವೇಳೆ ಏನಾಗಿದೆ ಅಂತ ಹೇಳಿದರೆ ಅವನಿಗೆ ಈಜು ಬಂದಿಲ್ಲ. ಆ ಕಾರಣಕ್ಕಾಗಿ ರಾಮ್ ಮನೋಹರ್ ನೀರಿನಲ್ಲಿ ಮುಳುಗಿ ಸಾವನ್ನು ಕಂಡಿದ್ದಾನೆ ಅಂತ ತಿಳಿದು ಬಂದಿದೆ. ಇದೇ ವೇಳೆ ವಿಷಯ ತಿಳಿದು ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಯುವಕನ ಶವವನ್ನು ಕಾಲುವೆಯಿಂದ ಹೊರತೆಗೆದಿದ್ದಾರೆ. ಈ ಸಂಬಂಧ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವೀಕ್ಷಕರು, ಈಜು ಬರದೆ ಯುವಕ ಕಾಲುವೆಗೆ ಇಳಿದು ಪ್ರಾಣ ಬಿಟ್ಟಿರುವ ಘಟನೆ ನಡೆದಿರ್ತಕ್ಕಂಥದ್ದು. ಸ್ನೇಹಿತನ ಜೊತೆಗೆ ಹೋಗಿದ್ದಾನಂತೆ, ಬಟ್ ಅವನಿಗೆ ಈಜು ಬಂದಿಲ್ಲ. ನೋಡಿ, ಉತ್ತರ ಪ್ರದೇಶದ ಫತೇಪುರ ಜಿಲ್ಲೆಯ ಹತ್ತಗಾಂವ್ ನಿವಾಸಿ ಈತ ಖುಷಿ ಚಂದ್ರ ಅಂಥೇಳಿ. ಸೊ ಆತ ಏನು ಮಾಡಿದ್ದಾನೆ, ಈಜೋದಕ್ಕೆ ಹೋಗಿದ್ದಾನೆ ಸ್ನೇಹಿತನೊಂದಿಗೆ. ಆವಾಗ ಅವನಿಗೆ ಈಜು ಬರಲ್ಲ ಅಂತ ಗೊತ್ತಿದ್ರು ಯಾಕೆ ಅಷ್ಟೊಂದು ಆಳವಾಗಿ ಇಳಿದ್ನೋ ಗೊತ್ತಿಲ್ಲ. ಸೊ ಈಗ ಆತನ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಅಲ್ಲಿ ಕಾರ್ಯಾಚರಣೆಯನ್ನು ಮಾಡಿ ಮೃತದೇಹವನ್ನು ಆಚೆ ತೆಗೆಯುವ ಕೆಲಸವನ್ನು ಅವರು ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ಈಜು ಬಂದಿಲ್ಲ ಅಂದರೆ ಆಳವಾಗಿರುವ ಸ್ಥಳಕ್ಕೆ ಹೋಗಬಾರ್ದು ನೀರಿನಲ್ಲಿ. ಸೊ ಸ್ನೇಹಿತರ ಜೊತೆಗೆ ಸೇರಿಕೊಂಡು ಜೋಶಲ್ಲಿ ನೀರಿಗೆ ಇಳಿದು ಬಿಟ್ಟರೆ ಹೀಗೆ ಆಗುತ್ತೆ. ಈಗ ಪ್ರಾಣ ಕಳೆದುಕೊಳ್ಳುವ ಸ್ಥಿತಿ ಬಂದು ಒದಗಿದೆ. ಆ ಒಂದು ಹುಡುಗನಿಗೆ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ.